ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮಗೀಗಾಗಲೇ ತಿಳಿದಿರುವಂತೆ ಮಹಾಭಾರತ ಹಿಂದೂ ಧರ್ಮದ ಪವಿತ್ರವಾದ ಮಹಾಕಾವ್ಯ. ಮಹಾಭಾರತದ ಕತೆ ಮುಖ್ಯವಾಗಿ ಕುರುವಂಶದ ರಾಜರುಗಳ ಕತೆ. ಹಸ್ತಿನಾಪುರದ ರಾಜಸಿಂಹಾಸನಕ್ಕಾಗಿಯೇ ಕುರುವಂಶದ ಪಾಂಡವರು ಹಾಗೂ ಕೌರವರ ನಡುವೆ ನಡೆದ ಹೋರಾಟದಿಂದ ಪ್ರಾರಂಭವಾಗಿ ಪಾಂಡವರ ಸ್ವರ್ಗಾರೋಹಣದೊಂದಿಗೆ ಮಹಾಭಾರತ ಸಮಾಪ್ತಿಯಾಗುತ್ತದೆ. ಮುಖ್ಯ ಕಥೆಯ ಜೊತೆಗೆ ಮಹಾಭಾರತದಲ್ಲಿ ಅನೇಕ ಉಪಕಥೆಗಳಿವೆ. ಹಾಗೆಯೇ ಭಗವದ್ಗೀತೆ, ವಿಷ್ಣು ಸಹಸ್ರನಾಮಗಳಂತಹ ಸ್ವತಂತ್ರ ಗ್ರಂಥಗಳು ಸಹ ಮಹಾಭಾರತದ ಭಾಗಗಳಾಗಿವೆ. ಇಂತಹ ದ್ವಾಪರಾಯುಗದ ಮಹಾಭಾರತದಲ್ಲಿ ಅನೇಕ ಸ್ಥಳಗಳ ಬಗ್ಗೆ ಉಲ್ಲೇಖವಿದೆ. ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿರುವಂತಹ ಅನೇಕ ಪ್ರಸಿದ್ಧ ಸ್ಥಳಗಳನ್ನು ನಾವಿಂದೂ ಸಹ ನಮ್ಮ ಅಖಂಡ ಭಾರತದಲ್ಲಿ ಕಾಣಬಹುದಾಗಿದೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಆ ಸ್ಥಳಗಳ ಹೆಸರು ಹಾಗೂ ರೂಪಗಳು ಒಂದಿಷ್ಟು ಬದಲಾವಣೆಗೊಂಡಿವೆ. ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾಭಾರತ ಕಾಲಘಟ್ಟದಲ್ಲಿ ವೈಭವಯುತವಾಗಿ ಮೆರೆದಿದ್ದಂತಹ ಹಾಗೂ ಪ್ರಸ್ತುತ ದಿನವೂ ಸಹ ನಮ್ಮ ಭಾರತ ದೇಶದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸ್ಥಳದ ಪರಿಚಯವನ್ನು ಮಾಡ ಹೊರಟಿದ್ದೇವೆ. ಈ ನಗರ ಮಹಾಭಾರತದ ಕಾಲಾವಧಿಯಲ್ಲಿ ಪಾಂಡವರು ನಿರ್ಮಿಸಿಕೊಂಡ ರಾಜಧಾನಿಯಾಗಿತ್ತು. ದೇವಶಿಲ್ಪಿಗಳಾದ ವಿಶ್ವಕರ್ಮರೇ ಈ ನಗರವನ್ನು ವಿನ್ಯಾಸಗೊಳಿಸಿದ್ದರು. ದ್ವಾರಕೆಗಿಂತಲೂ ಈ ನಗರ ವೈಭವದಿಂದ ಕೂಡಿದ್ದಂತೆ. ಸೌಂದರ್ಯ ಹಾಗೂ ಐಶ್ವರ್ಯಗಳಲ್ಲಿ ಸ್ವರ್ಗಕ್ಕೆ ಪ್ರತಿಸ್ಪರ್ಧಿ ಎಂದು ಹೆಸರುವಾಸಿಯಾಗಿತ್ತು ಈ ಒಂದು ನಗರ. ಇಂದ್ರನೂ ಸಹ ಹೊಟ್ಟೆ ಕಿಚ್ಚು ಪಡುವಂತಹ ಇಂದ್ರಲೋಕವನ್ನು ಮೀರಿಸುವ ನಗರ ಇದಾಗಿತ್ತು. ಈ ಒಂದು ಪೌರಾಣಿಕ ನಗರವೇ ಇಂದ್ರಪ್ರಸ್ಥ. ಇಂದ್ರನ ನಗರ ಎಂದು ಅರ್ಥ ಕೊಡುವಂತಹ ಇಂದ್ರಪ್ರಸ್ಥದ ಹೆಸರು ಮಹಾಭಾರತದಲ್ಲಿ ಬಹಳ ಕಡೆ ಉಲ್ಲೇಖಿಸಲ್ಪಡುತ್ತದೆ. ಈ ನಗರ ನಿರ್ಮಾಣದ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ಅರಗಿನ ಮನೆಯಿಂದ ತಪ್ಪಿಸಿಕೊಂಡ ನಂತರ ಪಾಂಡವರು ತಾಯಿ ಕುಂತಿ ದೇವಿಯೊಂದಿಗೆ ಒಂದಷ್ಟು ಕಾಲ ತಲೆಮರೆಸಿಕೊಂಡಿದ್ದರು. ನಂತರ ಪಾಂಡವರು ಪಾಂಚಾಲ ರಾಜಕುಮಾರಿ ದ್ರೌಪದಿಯನ್ನು ವಿವಾಹವಾಗಿ ಎಲ್ಲರೂ ಹಸ್ತಿನಾಪುರಕ್ಕೆ ಆಗಮಿಸುತ್ತಾರೆ. ಅದಾಗಲೇ ಹಸ್ತಿನಾಪುರದಲ್ಲಿ ದುರ್ಯೋಧನ ಉತ್ತರಾಧಿಕಾರಿಯಾಗಿ ಮೆರೆಯುತ್ತಿರುತ್ತಾನೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಲಹೆಯಂತೆ ಭೀಷ್ಮಾಚಾರ್ಯರು ಧೃತರಾಷ್ಟ್ರ ಹಾಗೂ ದುರ್ಯೋಧನನ ಬಳಿ ತೆರಳಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ಸಲಹೆ ನೀಡುತ್ತಾರೆ. ದುರ್ಯೋಧನನಿಗೆ ಮನಸ್ಸಿಲ್ಲದಿದ್ದರೂ ಸಹ ಭೀಷ್ಮ ಪಿತಾಮಹರ ಒತ್ತಾಯದ ಕಾರಣದಿಂದಾಗಿ ಕುರುವಂಶದ ಪುರಾತನ ರಾಜಧಾನಿಯಾಗಿದ್ದ ಹಾಗೂ ಅದಾಗಲೇ ಬಂಜರು ಭೂಮಿಯಾಗಿದ್ದ ಖಾಂಡವ ಪ್ರಸ್ಥವನ್ನು ಪಾಂಡವರಿಗೆ ನೀಡಲು ಆತ ಸಮ್ಮತಿಸುತ್ತಾನೆ. ಹಸ್ತಿನಾಪುರದಲ್ಲಿರಲಿಕ್ಕಾಗದೆಯೇ ಪಾಂಡವರು ಖಾಂಡವ ಪ್ರಸ್ಥದಲ್ಲಿ ಒಂದು ಹೊಸ ಊರನ್ನು ಸ್ಥಾಪಿಸಲು ನಿರ್ಧರಿಸುತ್ತಾರೆ. ಆದರೆ ಕಾಡಿನಿಂದ ಸುತ್ತುವರೆದಿದ್ದ ಖಾಂಡವ ಪ್ರಸ್ಥ ಇಂದ್ರನಿಂದ ಶಾಪಗ್ರಸ್ತವಾಗಿ ಬಂಜರು ಭೂಮಿಯಾಗಿ ಬದಲಾಗಿರುತ್ತದೆ. ಜೊತೆಗೆ ಆ ಪ್ರದೇಶ ಅಪಾಯಕಾರಿ ರಕ್ಕಸರು ಹಾಗೂ ನಾಗಗಳ ಆವಾಸ ಸ್ಥಾನವಾಗಿರುತ್ತದೆ. ಆಗ ಪಾಂಡವರು ಪ್ರಭು ಶ್ರೀಕೃಷ್ಣ ಪರಮಾತ್ಮರಲ್ಲಿ ಸಹಾಯವನ್ನು ಯಾಚಿಸುತ್ತಾರೆ. ಕೂಡಲೇ ಶ್ರೀಕೃಷ್ಣ ಪರಮಾತ್ಮರು ಅಲ್ಲೊಂದು ಮಹಾನ್ ನಗರವನ್ನು ನಿರ್ಮಾಣ ಮಾಡಬೇಕೆಂದು ದೇವಶಿಲ್ಪಿಗಳಾದ ವಿಶ್ವಕರ್ಮರಲ್ಲಿ ಕೇಳಿಕೊಳ್ಳುತ್ತಾರೆ. ನಂತರ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಅಗ್ನಿದೇವನನ್ನು ಕರೆಸಿಕೊಂಡು ಅಪೂರ್ವ ಔಷಧಿ ಗಿಡಮೂಲಿಕೆಗಳಿಂದ ಸಮೃದ್ಧವಾಗಿದ್ದ ಖಾಂಡವ ವನವನ್ನು ಭಕ್ಷಿಸಿ ಶಕ್ತಿಯನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡುತ್ತಾರೆ. ಅಗ್ನಿದೇವ ಖಾಂಡವ ವನವನ್ನು ಭಕ್ಷಿಸುತ್ತಾನೆ. ಅರಣ್ಯಕ್ಕೆ ಬೆಂಕಿ ಹೊತ್ತಿಕೊಂಡಾಗ ಅದರಲ್ಲಿ ಸಿಲುಕಿಕೊಂಡಿದ್ದಂತಹ ಮಯ ಎನ್ನುವ ಅಸುರ ಪಂಗಡದ ವಾಸ್ತುಶಿಲ್ಪಿಯನ್ನು ಕೃಷ್ಣ ಪರಮಾತ್ಮರು ಮತ್ತು ಪಾಂಡವರು ರಕ್ಷಿಸುತ್ತಾರೆ. ತನ್ನ ಪ್ರಾಣ ಉಳಿಸಿದ್ದಕ್ಕಾಗಿ ಕೃತಜ್ಞತಾಪೂರ್ವಕವಾಗಿ ಮಯನು ಖಾಂಡವವನದಲ್ಲಿ ಯುಧಿಷ್ಠಿರನಿಗಾಗಿಯೇ ಭವ್ಯವೂ ದಿವ್ಯವೂ ಆದ ಮಯನ ಸಭೆಯನ್ನು ನಿರ್ಮಾಣ ಮಾಡುತ್ತಾನೆ. ಅಲ್ಲದೆ ವಿಶ್ವಕರ್ಮರ ಕೈಚಳಕದಲ್ಲಿ ಆ ಪ್ರದೇಶದಲ್ಲಿ ಸುಂದರವಾದ ಅರಮನೆ, ಬೃಹತ್ ರಸ್ತೆಗಳು, ಬಲಿಷ್ಠವಾದ ಕೋಟೆ, ಹಸಿರು ಭರಿತ ಉದ್ಯಾನವನಗಳೊಂದಿಗೆ ಸುಂದರವಾದ ನಗರ ಸಿದ್ಧಗೊಳ್ಳುತ್ತದೆ. ಅದುವೇ ಇಂದ್ರನ ಅಮರಾವತಿಯನ್ನು ನಾಚಿಸುವಂತಹ ಸೌಂದರ್ಯವನ್ನು ಹೊಂದಿದ್ದ ಪಾಂಡವರ ನವರಾಜಧಾನಿ ಇಂದ್ರಪ್ರಸ್ಥ. ನಂತರ ಶ್ರೀಕೃಷ್ಣ ಪರಮಾತ್ಮರು ಈ ಇಂದ್ರಪ್ರಸ್ಥದಲ್ಲಿಯೇ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಇಂದ್ರಪ್ರಸ್ಥ ಪಾಂಡವರ ಆಳ್ವಿಕೆಯಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿರುತ್ತದೆ.
ಆದರೆ ಕುರುಕ್ಷೇತ್ರ ಯುದ್ಧದ ನಂತರ ಹಸ್ತಿನಾಪುರದಲ್ಲಿಯೇ ರಾಜ್ಯಭಾರವನ್ನು ಪ್ರಾರಂಭಿಸಿದಂತಹ ಪಾಂಡವರು ಇಂದ್ರಪ್ರಸ್ಥವನ್ನು ಕ್ರಮೇಣವಾಗಿ ಮರೆತು ಬಿಡುತ್ತಾರೆ. ನಂತರ ಇಂದ್ರಪ್ರಸ್ಥ ನಗರ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗುತ್ತದೆ. ಈ ದ್ವಾಪರಾಯುಗದ ಮಹಾಭಾರತದ ಕಾಲಾವಧಿಯ ಇಂದ್ರಪ್ರಸ್ಥ ಬೇರೆ ಯಾವ ನಗರವೂ ಅಲ್ಲ, ನಮ್ಮ ಯಮುನಾ ನದಿ ತೀರದಲ್ಲಿರುವ ಭಾರತದ ರಾಜಧಾನಿಯಾದ ದೆಹಲಿ ನಗರ. ಭಾರತದ ರಾಜಧಾನಿ ದೆಹಲಿಯ ದಕ್ಷಿಣ ಭಾಗದಲ್ಲಿರುವ ಪುರಾಣ ಕಿಲಾ ಎಂದು ಕರೆಸಿಕೊಳ್ಳುವಂತಹ ಕೋಟೆ ಪ್ರದೇಶವೇ ಮಹಾಭಾರತ ಕಾಲದ ಇಂದ್ರಪ್ರಸ್ಥ ಎಂದು ಈ ಪ್ರದೇಶದಲ್ಲಿ ನಡೆದ ಉತ್ಖನನದಿಂದ ಸಾಬೀತಾಗಿದೆ. ಇದರ ಅರ್ಥ ಪ್ರಸ್ತುತ ದೆಹಲಿ ನಗರ 5000 ವರ್ಷಗಳ ಕೆಳಗೆ ಮಹಾಭಾರತದ ಕಾಲಾವಧಿಯಲ್ಲಿ ಪಾಂಡವರ ಆಳ್ವಿಕೆಯಲ್ಲಿದ್ದಿತ್ತು. ದೆಹಲಿಯ ಪುರಾಣ ಕಿಲಾ ಎಂದರೆ ಪುರಾತನ ಕೋಟೆ. ಹೆಸರೇ ಸೂಚಿಸುವಂತೆ ದೆಹಲಿಯಲ್ಲಿರುವಂತಹ ಅತ್ಯಂತ ಪ್ರಾಚೀನ ಕೋಟೆಗಳಲ್ಲಿ ಇದೂ ಸಹ ಒಂದೆನಿಸಿಕೊಳ್ಳುತ್ತದೆ. ನಮ್ಮ ಇತ್ತೀಚಿನ ಇತಿಹಾಸಕಾರರ ಪ್ರಕಾರ ಈ ಪುರಾಣ ಕಿಲಾ 2ನೆಯ ಮೊಘಲ್ ಚಕ್ರವರ್ತಿ ಹುಮಾಯೂನನಿಂದ ನಿರ್ಮಿಸಲ್ಪಟ್ಟಿದೆ. ಇದೇ ಕೋಟೆಯಲ್ಲಿ ಹುಮಾಯೂನನು ಮೆಟ್ಟಿಲುಗಳಿಂದ ಜಾರಿ ಬಿದ್ದು ಮರಣ ಹೊಂದಿದನು ಎಂದು ಹೇಳಲಾಗುತ್ತದೆ. ಆದರೆ ನಿಜಾಂಶವೆಂದರೆ ಈ ಕೋಟೆ ಹುಮಾಯೂನನಿಂದ ನಿರ್ಮಿಸಲ್ಪಟ್ಟಿಲ್ಲ, ಬದಲಾಗಿ ಇದು ಮಹಾಭಾರತದ ಕಾಲಾವಧಿಯಿಂದ ಅಸ್ತಿತ್ವದಲ್ಲಿದ್ದಿತ್ತು ಎಂದು ಹಲವರು ಅಭಿಪ್ರಾಯಪಡುತ್ತಾರೆ. ಆದ್ದರಿಂದ ಈ ಕೋಟೆಯನ್ನು ಪಾಂಡವರ ಕೋಟೆ ಎಂದು ಸಹ ಕರೆಯಲಾಗುತ್ತದೆ. ಇದು ಯುಧಿಷ್ಠಿರನ ಆಳ್ವಿಕೆಯಲ್ಲಿ ನಿರ್ಮಿಸಿದ್ದಂತಹ ಕೋಟೆ, ಅಂದರೆ ಇದುವೇ ಇಂದ್ರಪ್ರಸ್ಥ ಅರಮನೆ. ದ್ವಾಪರಾಯುಗದ ಮಹಾಭಾರತ ಕಾಲದಲ್ಲಿ ಈ ಕೋಟೆ ವಿಸ್ತಾರದಲ್ಲಿ ಈಗ ನಾವು ಕಾಣುತ್ತಿರುವ ಪುರಾಣ ಕಿಲಾ ಕೋಟೆಗಿಂತಲೂ ಬಹಳ ದೊಡ್ಡದಾಗಿತ್ತು. ಅದೇ ಕೋಟೆಯೊಳಗೆ ಹುಮಾಯೂನನು ಒಂದು ಭವನವನ್ನಷ್ಟೇ ನಿರ್ಮಿಸಿಕೊಂಡ. ಕೋಟೆಯ ಒಳಭಾಗದಲ್ಲಿ ಕುಂತಿದೇವಿಯ ಆಲಯವಿದೆ. ಪಾಂಡವರು ಈ ಸ್ಥಳದಲ್ಲಿ ವಾಸ ಮಾಡಲು ಬಂದಾಗ ಕುಂತಿದೇವಿಯ ದೇಗುಲವನ್ನು ನಿರ್ಮಿಸಿದ್ದರು ಎಂದು ಉಲ್ಲೇಖಿಸಲಾಗುತ್ತದೆ. 1947ರವರೆಗೆ ಪುರಾಣ ಕಿಲಾ ಇರುವ ಪ್ರದೇಶದಲ್ಲಿ ಇಂದ್ರಪತ್ ಎಂಬ ಹೆಸರಿನ ಗ್ರಾಮವೂ ಸಹ ಇದ್ದಿತ್ತು. 1954ನೇ ಇಸವಿಯಲ್ಲಿ ಪುರಾಣ ಕಿಲಾದ ಬಳಿ ಉತ್ಖನನ ನಡೆಯಿತು. ಈ ಉತ್ಖನನದಲ್ಲಿ ಕೆಲವು ಪಿಂಗಾಣಿ ಪಾತ್ರೆಗಳು ದೊರಕಿದ್ದವು. ಮಹಾಭಾರತ ಪ್ರದೇಶಗಳಾದ ಹಸ್ತಿನಾಪುರ, ಮಥುರಾ, ಕುರುಕ್ಷೇತ್ರಗಳಲ್ಲಿ ಕಂಬಾರರು ತಯಾರಿಸುತ್ತಿದ್ದರೆನ್ನಲಾದ ಪಾತ್ರೆಗಳಂತೆಯೇ ಈ ಪಿಂಗಾಣಿ ಪಾತ್ರೆಗಳ ರಚನೆಗಳು ಸಹ ಇದ್ದವು. ಹಾಗಾಗಿಯೇ ಪುರಾಣ ಕಿಲಾ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳೇ ದ್ವಾಪರಾಯುಗದ ಮಹಾಭಾರತ ಕಾಲದ ಇಂದ್ರಪ್ರಸ್ಥ ಎಂಬುದಕ್ಕೆ ಪುಷ್ಟಿ ದೊರೆಯಿತು. ಪುರಾಣ ಕಿಲಾದ ಒಳಗೆ ಶೇರ್ ಮಂಡಲ್ ಎಂಬ ಗ್ರಂಥಾಲಯವಿದೆ. ಇದೇ ಸ್ಥಳದಲ್ಲಿ 16ನೆಯ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿಯಾಗಿದ್ದ ಹುಮಾಯೂನನು ಕಾಲು ಜಾರಿ ಮರಣ ಹೊಂದಿದ್ದನಂತೆ. ಹುಮಾಯೂನನು ತನ್ನ ಕೈಯಲ್ಲಿ ಕೆಲವು ಪುಸ್ತಕಗಳನ್ನು ಹಿಡಿದು ತನ್ನ ಗ್ರಂಥಾಲಯದ ಮೆಟ್ಟಿಲುಗಳಿಂದ ಕೆಳಗೆ ಇಳಿದು ಬರುತ್ತಿದ್ದನಂತೆ. ಅದೇ ಸಮಯದಲ್ಲಿ ಮಹಮ್ಮದೀಯ ಪ್ರಾರ್ಥನೆ ಆತನ ಕಿವಿಗೆ ಬೀಳುತ್ತದೆ. ಪ್ರಾರ್ಥನೆ ಕಿವಿಗೆ ಬಿದ್ದಾಗ ಭಕ್ತಿಯಿಂದ ಮಂಡಿ ಬಾಗಿಸುವುದು ಆತನ ಅಭ್ಯಾಸವಾಗಿರುತ್ತದೆ. ಮಂಡಿಯೂರಿದಾಗ ಪಾದವು ನಿಲುವಂಗಿಗೆ ಸಿಲುಕಿಕೊಂಡು ಮೆಟ್ಟಿಲುಗಳಿಂದ ಉರುಳಿಕೊಂಡು ಆತ ಬಿದ್ದು ಬಿಡುತ್ತಾನೆ. ಕಲ್ಲಿನ ತುದಿಗೆ ಆತನ ಹಣೆ ಬಡಿದುಕೊಳ್ಳುತ್ತದೆ. ಅದಾದ 3 ದಿನಗಳ ನಂತರ ಹುಮಾಯೂನನ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡುತ್ತದೆ. ನಮ್ಮ ಬೆಂಗಳೂರು ನಗರವನ್ನು ಕೆಂಪೇಗೌಡರು ಹೇಗೆ ನಿರ್ಮಾಣ ಮಾಡಿದ್ದರೋ ಹಾಗೆಯೇ ನಮ್ಮ ಭಾರತ ದೇಶದ ದೆಹಲಿ ನಗರವನ್ನು ನಿರ್ಮಾಣ ಮಾಡಿದ್ದು ದ್ವಾಪರಾಯುಗದ ಪಾಂಡವರು. ದೆಹಲಿಯ ಪುರಾತನ ಹೆಸರೇ ಇಂದ್ರಪ್ರಸ್ಥ. ಕಾಲಾನಂತರ ಈ ಪ್ರದೇಶವನ್ನು ಆಳಿದ ದಿಲ್ಲು ಎಂಬ ರಾಜ ಈ ನಗರಕ್ಕೆ ತನ್ನ ಹೆಸರನ್ನೇ ಇಟ್ಟ. ಹಾಗಾಗಿಯೇ ಇಂದ್ರಪ್ರಸ್ಥ ದಿಲ್ಲಿ ಎಂದು ಕರೆಸಿಕೊಂಡಿತು. ನಂತರ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ಆ ನಗರದ ಭಾಗವಾಗುತ್ತಾ ಬಂದು ಆ ಊರು ದೊಡ್ಡದಾಗಿ ಬೆಳೆದುಕೊಂಡಿತು. ಇದೇ ಜಾಗದಲ್ಲಿ ಮೌರ್ಯರು ಹಾಗೂ ಮೊಘಲರು ಆಳ್ವಿಕೆಯನ್ನು ನಡೆಸಿದರು. ಆಂಗ್ಲ ಜನರು ಮೊದಲು ಆಡಳಿತ ಮಾಡಿದ್ದು ಕೋಲ್ಕತ್ತಾದಿಂದ. ಆದರೆ ಸಮಗ್ರ ಭಾರತವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಅವರು ಅಸಮರ್ಥರಾದಾಗ ಇದೇ ಇಂದ್ರಪ್ರಸ್ಥ ಅಂದರೆ ದೆಹಲಿಗೆ ತಮ್ಮ ಆಡಳಿತ ಕೇಂದ್ರವನ್ನು ಅವರು ಬದಲಾಯಿಸಿಕೊಂಡರು. ಒಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಸಮಗ್ರ ಭಾರತದ ಆಡಳಿತ ಕೇಂದ್ರವೂ ಹಾಗೂ ಅತ್ಯಂತ ಮಹತ್ವದ ಸ್ಥಳವೂ ಆದ ದೆಹಲಿ ನಿರ್ಮಾಣಗೊಂಡಿದ್ದು ಪಾಂಡವರಿಂದ ಎಂಬುದು ಬಹಳ ಹೆಮ್ಮೆಯ ವಿಚಾರ. ಆತ್ಮೀಯರೇ,
ನಮ್ಮನ್ನೆಲ್ಲ ದ್ವಾಪರ ಯುಗಕ್ಕೆ ಕೊಂಡೊಯ್ಯುವಂತಹ ನಮ್ಮ ದೇಶದ ರಾಜಧಾನಿ ದೆಹಲಿ ಅರ್ಥಾತ್ ಇಂದ್ರಪ್ರಸ್ಥ ನಗರದ ಕುರಿತು ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.